ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ರಾಜು ಅಂತ. ನಾನೊಬ್ಬ ಸಿವಿಲ್ ಕಾಂಟ್ರಾಕ್ಟರ್. ನಾನು ಬೆಂಗಳೂರಿಂದ ಬಂದಿದ್ದೀನಿ ಆಕ್ಚುಲಿ. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಖಂಡಿತ ನೋಡ್ತೀನಿ ಸರ್. ಯಾರು ಗೆಲ್ತಾರೆ ಅನ್ಸುತ್ತೆ ನಿಮ್ಗೆ? ಸರ್ ರಘು ಗೆಲ್ತಾರೆ ಅನ್ಸುತ್ತೆ ಸರ್. ರಘು ಅವರು ಯಾಕೆ ಅವ್ರೆ? ಸರ್ ರಘು ನೀಟಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಅವರು ಹೊರಗಡೆ ಏನಿದಾರೆ ಒಳಗಡೆ ಹಾಗೆ ಇದಾರೆ ಅಂತ ನನ್ಗೆ ಅನ್ಸ್ತಿದೆ. ಬಟ್ ಅವ್ರನ್ನ ಕಂಪೇರ್ ಮಾಡಿದ್ರೆ ಬೇರೆಯವರೆಲ್ಲ ಎಲ್ಲೋ ಒಂದ್ ಕಡೆ ಗೇಮ್ ಆಡ್ತಾ ಇದಾರೆ. ಬಟ್ ನಾವು ಬಿಗ್ ಬಾಸ್ ಅಲ್ಲಿ ಹೇಗೆ ಇರ್ಬೇಕು ಅನ್ನೋದನ್ನ ಮ್ಯಾನೇಜ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ ಅನ್ಸುತ್ತೆ. ರಘು ಇಸ್ ಅ ಕಾಮನ್ ಆಗಿ ಹೊರಗಡೆ ಹೇಗಿದಾರೋ ಒಳಗಡೆನೂ ಹಾಗೆ ಇದಾರೆ ಅಂತ ಅನ್ಸುತ್ತೆ ಸರ್. ಅವ್ರು ಫೇಕ್ ಅಲ್ಲ ಅಂತ ಅನ್ಸುತ್ತೆ, ನನ್ನ ಅಭಿಪ್ರಾಯ ಅದು. ಓಕೆ, ಫೇಕ್ ಅಂತ ಯಾರು ಅನ್ಸ್ಬೋದು ನಿಮ್ಗೆ? ಸರ್ ಫೇಕ್ ಅಂತಂದ್ರೆ ಗಿಲ್ಲಿ ಅನ್ಸುತ್ತೆ ಸರ್. ನಂಬರ್ 1 ಫೇಕ್ ನನ್ ಪ್ರಕಾರ. ಯಾಕೆ ಅಂತಂದ್ರೆ ಆತ ತುಂಬಾ ಟ್ಯಾಲೆಂಟೆಡ್ ಆಗಿ ಪ್ರತಿಯೊಂದು ಮಾತಾಡ್ಬೇಕಾದ್ರೂ ತುಂಬಾ ಯೋಚನೆ ಮಾಡಿ ಆತ ಮಾತಾಡ್ತಾನೆ. ಆಮೇಲೆ ಇನ್ನೊಂದೇನಂದ್ರೆ ಯಾರೇ ಒಳಗಡೆ ಹೋದ್ರು ಅವ್ರನ್ನ ಕಾಲೆಳಿ ಅಂತ ಕೆಲಸ ಮಾಡೋದು, ಹಾಗೆ ಟ್ರಿಗರ್ ಮಾಡೋಂತ ಕೆಲಸ ಮಾಡ್ತಾರೆ. ಯಾಕಂದ್ರೆ ಈತ ಸುಮ್ನೆ ಅವ್ರನ್ನ ಟ್ರಿಗರ್ ಮಾಡೋದು, ಮತ್ತೆ ಅವ್ರ ರೈಸ್ ಆಗಿ ಅವ್ರು ತಪ್ಪು ಮಾಡೋ ತರ, ತಪ್ಪಾಗಿ ಮಾತಾಡೋ ತರ, ಅವ್ರನ್ನ ಜನ ಬೇರೆ ತರ ಗುರ್ತಿಸೋ ತರ ಈತ ಮಾಡ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಬಟ್ ಗೇಮ್ ಆಡ್ತಾ ಇದ್ದಾನೆ ಸರ್. ಅಂದ್ರೆ ಬಟ್ ಇಸ್ ಅ ನ್ಯಾಚುರಲ್ ಅಲ್ಲ, ಇಸ್ ಅ ಗೇಮ್. ಅಂದ್ರೆ ಎಲ್ಲಾರು ಗಿಲ್ಲಿನೇ ಗೆಲ್ಲೋದು ಅಂತ ಸರ್ ಗೆಲ್ಲಿ ಸರ್, ಗೆಲ್ಬಾರ್ದು ಅಂತ ನಾನು ಹೇಳಲ್ಲ. ಬಟ್ ಇದು ನನ್ನ ಅಭಿಪ್ರಾಯ ಆಕ್ಚುಲಿ. ಈಗ ಏನಾಗಿದೆ ಅಂದ್ರೆ ಗಿಲ್ಲಿ ಮೇಲೆ ನನ್ಗೂನು ಒಳ್ಳೆ ಅಭಿಪ್ರಾಯ ಇದೆ. ಒಂದು ಕಷ್ಟಪಟ್ಟು ಬಂದಿದ್ದಾರೆ, ರೈತರ ಮಗ, ಸುಮಾರು ಶೋಗಳನ್ನೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ನನಗೆ ಅದ್ರ ಬಗ್ಗೆ ನಾನು ಎರಡು ಮಾತಾಡಲ್ಲ. ಬಟ್ ಬಿಗ್ ಬಾಸ್ ಅಲ್ಲಿ ನಾನ್ ನೋಡಿರ್ತಕ್ಕಂತ ಗಿಲ್ಲಿ ಈ ತರ ಇದಾರೆ ನನ್ನ ಅಭಿಪ್ರಾಯದ ಪ್ರಕಾರ. ಓಕೆ, ಈ ವಾರ ಕ್ಯಾಪ್ಟನ್ ಆಗಿದ್ರು, ಚೆನ್ನಾಗಿ ನಿಭಾಯಿಸ್ತವ್ರೆ ಅನ್ಸುತ್ತೆ ಹಿಂಗೆ? ಸರ್ ಅದೇ ಹೇಳಿದ್ನಲ್ಲ, ಜನಗಳಿಗೆ ಹೇಗ್ ಶೋ ಅಪ್ ಮಾಡ್ಬೇಕು, ಜನಗಳ ಮೆಚ್ಚುಗೆ ಹೇಗ್ ತಗೋಬೇಕು, ಅದಕ್ಕೆ ಏನೇನೆಲ್ಲ ಮಾಡ್ಬೇಕು ಎಲ್ಲ ಮಾಡ್ತಾ ಇದಾರೆ ಸರ್. ಓಕೆ, ಈ ವೀಕ್ ಯಾರು ಹೊರಗ್ ಬರ್ಬೇಕಂತೀರಾ? ಹೊರಗ್ ಬಂದ್ರೆ ಅಕ್ಷಿತಿ ಅಶ್ವಿನಿ ಅವ್ರು ಹೊರಗಡೆ ಬರ್ಬೇಕು ಅನ್ಕೋತೀನಿ. ಅಶ್ವಿನಿ ಯಾಕೆ? ಅಲ್ಲ, ಅಶ್ವಿನಿ ಅವ್ರದ್ದು ಸೇಮ್ ಸ್ವಲ್ಪ ಗಿಲ್ಲಿ ನಾನೇನೋ ದೊಡ್ಡ ಇದು ಅನ್ನೋ ತರನೇ ಅವರು ಸ್ಟಾರ್ಟಿಂಗ್ ಅಲ್ಲಿ ಅವ್ರದ್ದು ಬಿಹೇವಿಯರ್ ಎಲ್ಲ ಅದೇ ತರ ಇತ್ತು. ಒಂದು ಬಿಗ್ ಬಾಸ್ ಮನೆಗೆ ಹೋದಾಗ ಒಂದು ಭೇದ ಭಾವ ಅನ್ನೋದನ್ನ ತೋರಿಸಬಾರ್ದು. ಎಲ್ಲ ನಾವು ಒಂದು ಸ್ಪರ್ಧೆ ಮಾಡಕ್ ಬಂದಿದೀವಿ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಬಂದಿದೀವಿ ಅನ್ನೋ ಒಂದು ರೀತಿಲಿ ಇರ್ಬೇಕು. ಬಟ್ ಆಕೆಯನ್ನ ನಾವು ಅಬ್ಸರ್ವ್ ಮಾಡಿದಾಗ ಸುದೀಪ್ ಸರ್ ಸುಮಾರು 2-3 ಸರಿ ವಾರ್ನ್ ಮಾಡಿದ್ದಾರೆ. ಬಟ್ ಅಲ್ಲಿ ಅವ್ರು ನಡ್ಕೊಂತಕ್ಕಂತ ರೀತಿ ನೀತಿಗಳ ಮೇಲೆ. ಬಟ್ ಅವಾಗ ಸಾರಿ ಕೇಳ್ತಾರೆ, ಅದಕ್ಕೆ ಆದ್ಮೇಲೆ ಮತ್ತೆ ಅವ್ರ ಒಪಿನಿಯನ್ ಸೇಮ್ ಇರುತ್ತೆ. ಆಕೆ ಇದುವರೆಗೂ ಬದಲಾಗಿಲ್ಲ. ಬಟ್ ಸ್ವಲ್ಪ ನಾಟಕ ಶುರುವಾಗಿದೆ ಅವ್ರದ್ದು. ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು, ಈಗ ಬರ್ತಾ ಬರ್ತಾ ಒಂದಷ್ಟು ನಾಟಕ ಶುರುವಾಯ್ತು. ಬಟ್ ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಬೇಕು ಆಕ್ಚುಲಿ ಈ ಏನ್ ಕ್ಯಾರೆಕ್ಟರ್ಗಳಿದಾವೆ, ಎಲ್ಲಾ ಕ್ಯಾರೆಕ್ಟರ್ ಇರೋದಕ್ಕೆ ಬಿಗ್ ಬಾಸ್ ಚೆನ್ನಾಗಿರೋದು. ಓಕೆ, ಬಿಗ್ ಬಾಸ್ ಅಲ್ಲಿ ಇವರು ಮೈಂಡ್ ಗೇಮ್ ಮಾಡ್ತಾವ್ರೆ ಅಂತಂದ್ರೆ ಯಾರು ಹೇಳ್ತೀರಾ ಹಂಗಾರೆ? ಸರ್ ಮೈಂಡ್ ಗೇಮ್ ಅಂತಂದ್ರೆ ನಾನು ರಘು ಅವ್ರನ್ನ ಬಿಟ್ರೆ ಎಲ್ರು ಮೈಂಡ್ ಗೇಮ್ ಅಂತ. ಎಲ್ರೂ ಖಂಡಿತ ಎಲ್ರು ಮೈಂಡ್ ಗೇಮೇ ಆಡ್ತಾ ಇದಾರೆ. ಓಕೆ, ಬಿಗ್ ಬಾಸ್ ಅಲ್ಲಿ ಸರವಳಿ ಅಂದ್ರೆ ಯಾರು ಹೇಳ್ತೀರಾ? ಊಸರವಳ್ಳಿ ಅಂತ ಯಾರು ಒಬ್ಬರಿಗೆ ಹೇಳಕ್ ಆಗಲ್ಲ ಸರ್. ರಘು ಅವ್ರನ್ನ ಬಿಟ್ಟು ಎಲ್ರಿಗೂ ಹೇಳ್ತೀನಿ ಸರ್. ಎಲ್ರಿಗೂ. ಓಕೆ, ಫೇಕ್ ಅಂತ ಯಾರು ಅಂತಾರೆ ಹಂಗಾದ್ರೆ? ಫೇಕ್ ಅಂದ್ರೆ ನಾನು ಹೇಳ್ತಾ ಇದೀನಲ್ಲ ಸರ್, ನಾನು ಫಸ್ಟೇ ಹೇಳ್ಬಿಟ್ಟೆ, ಎಲ್ಲ ಫೇಕೇ ಆಡ್ತಾ ಇರೋದು ಇವ್ರು. ಎಲ್ಲಾರು ಫೇಕೆ. ಅವ್ರನ್ನವ್ರು ಬಚಾವ್ ಮಾಡ್ಕೊಳೋದಕ್ಕೆ, ಜನಗಳ ಮೆಚ್ಚುಗೆ ಪಡ್ಕೊಳೋದಕ್ಕೆ ಆಡ್ತಾ ಇದಾರೆ. ಬಟ್ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದವ್ರಿಗೆ ಅದ್ ಏನು ಅಂತ ಗೊತ್ತಾಗುತ್ತೆ. ಬಟ್ ಇದು ನನ್ನ ಅಭಿಪ್ರಾಯ ಸರ್. ರಕ್ಷಿತ್ ಅವ್ರ ಆಟದ ಬಗ್ಗೆ ಏನ್ ಹೇಳ್ತೀರಾ? ರಕ್ಷಿತಾ ಚೆನ್ನಾಗಿ ಆಡ್ತಿದ್ದಾರೆ. ರಕ್ಷಿತನ್ ಬಗ್ಗೆ ನಾನೇನ್ ಹೇಳಲ್ಲ. ರಕ್ಷಿತನು ಓಕೆ, ಚೆನ್ನಾಗಿ ಆಡ್ತಾ ಇದಾರೆ. ಆಕೆನೂ ಚೆನ್ನಾಗಿ ಆಡ್ತಾ ಇದಾರೆ. ಸರ್ ಧ್ರುವಂತ್ ಬಗ್ಗೆ ಏನ್ ಹೇಳ್ತೀರಾ? ಸರ್ ಧ್ರುವಂತ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಆತ ಬಿಗ್ ಬಾಸ್ ಮನೆಗೆ ಹೋಗಿದ್ದೀನಿ ಅನ್ನೋ ಒಂದು ಫೀಲ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರ್ತಾರೆ. ಬಟ್ ನನ್ನ ಪ್ರಕಾರ ಅವ್ರು ಕರೆಕ್ಟ್ ಆಗೇ ಇದಾರೆ ಸರ್. ಅವ್ರು ಹೇಗಿದ್ದಾರೆ ಹಾಗೆ ಆಟ ಆಡ್ತಾ ಇದಾರೆ. ಬಟ್ ಎಲ್ಲೋ ಒಂಚೂರು ಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಒಂಚೂರು ಆಟ ಆಡ್ಬೇಕಾಗಿತ್ತು, ಒಂದಷ್ಟು ಆಟ ಚೆನ್ನಾಗಿ ಆಡ್ಬೇಕಾಗಿತ್ತು ಅನಿಸ್ತಿದೆ. ಅದ್ ಬಿಟ್ರೆ ಅವ್ರ ಕ್ಯಾರೆಕ್ಟರ್ ಏನಿದೆ ಅದೇ ತರ ಇದಾರೆ ಸರ್ ಅವ್ರು. ಸರ್ ಅವ್ರದ್ದು ಮತ್ತೆ ರಕ್ಷಿತ್ ಅವ್ರದ್ದು ನಾಗಾವಳಿ ಡ್ಯಾನ್ಸ್ ಹೆಂಗಿತ್ತು ಸರ್? ಅದು ಹೇಗಾಗತ್ತೆ ಅಂದ್ರೆ, ರಕ್ಷಿತಿನ ಜೊತೆಲಿ ಯಾರನ್ನೇ ಬಿಟ್ರು ಸೇಮ್ ಅದೇ ಕೆಲ್ಸನೇ ರಕ್ಷಿತಾ ಮಾಡೋದು. ರಕ್ಷಿತಾ ಆಕ್ಚುಲಿ ಆಟ ಆಡ್ತಿದ್ದಾಳೆ, ಗೇಮ್ ಆಡ್ತಿದ್ದಾಳೆ, ಮೈಂಡ್ ಗೇಮ್ ಆಡ್ತಾ ಇದ್ದಾಳೆ ಸರ್. ಯಾಕಂದ್ರೆ ಒಂದು ಕಡೆ ಇಬ್ಬರನ್ನ ಬಿಟ್ಟಾಗ ಒಂದು ಆಕ್ಚುಲಿ ರಕ್ಷಿತಾ ಬಂದು ಒಂದು ಹುಡುಗಿ ಆಗ್ತಾರೆ, ಇವರು ಅವ್ರ ಮೇಲೆ ಏನು ಮಾತಾಡಕ್ ಆಗಲ್ಲ. ಹಂಗಾಗಿ ಕೆಲವೊಂದನ್ನ ಆತರ ಅದು ನಾಗವಲ್ಲಿ ಡ್ಯಾನ್ಸ್ ತರ ಕಾಣುತ್ತೆ. ಬಟ್ ತುಂಬಾ ಚೆನ್ನಾಗಿತ್ತು ಅದು. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕು ಅನ್ಸುತ್ತೆ? ಗಿಲ್ಲಿ. ಗಿಲ್ಲಿ ಯಾಕೆ? ಗಿಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತಾನಲ್ಲ. ಅಂದ್ರೆ ಗಿಲ್ಲಿದು ಕಾಮಿಡಿ ತುಂಬಾ ಅತಿರೇಕ ಆಯ್ತು, ಇಷ್ಟ ಆಗಲ್ಲ ಅಂದ್ರೆ? ಇಲ್ಲ ಸರ್, ಅವ್ನು ಡೈರೆಕ್ಟ್ ಆಗಿ ಹೇಳ್ತಾನೆ, ಅದಕ್ಕೆ ಜನಗಳಿಗೆ ಆಗಲ್ಲ ಅಷ್ಟೇ. ಅದಕ್ಕೆ ಆಗಲ್ಲ ಅಂತೀರಾ? ಓಕೆ, ಮೈಂಡ್ ಗೇಮ್ ಯಾರು ಆಡ್ತಿದ್ರೆ ಅನ್ಸುತ್ತೆ? ರಕ್ಷಿತಾ. ರಕ್ಷಿತಾ ಯಾಕೆ ಅವ್ರನ್ನ ಹೇಳಿದ್ರಿ?
ಅಂದ್ರೆ ಅವಳು ಯಾವ ಟೈಮಲ್ಲಿ ಹೆಂಗ್ ಮಾತಾಡ್ಬೇಕೋ ಹಂಗ್ ಮಾತಾಡ್ತಾಳೆ. ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ರಾಶಿಕಾ ರಾಶಿಕಾ ಅವ್ರು ಯಾಕೆ? ಅವರು ಓವರ್ ಇದೆ ಸ್ವಲ್ಪ. ಹ್ಮ್ ಎಲ್ಲಿ ಹೆಂಗ್ ಮಾತಾಡ್ಬೇಕೋ ಯೋಚನೆ ಮಾಡಿ ಮಾತಾಡ್ತಾರೆ. ಓಕೆ, ಈ ವೀಕ್ ಗಿಲ್ಲಿ ಅವ್ರ ಕ್ಯಾಪ್ಟನ್ ಆಗಿದ್ದು ಚೆನ್ನಾಗಿ ನಿಭಾಯಿಸ್ತವ್ರೆ ಅನ್ಸುತ್ತಾ? ನಿಭಾಯಿಸ್ತಾ ಇದಾರೆ. ನಿಭಾಯಿಸ್ತಾರೆ. ಏನೂ ಇದಿಲ್ಲ, ಡಿಫ್ರೆಂಟ್ ಏನಿಲ್ಲ, ಚೆನ್ನಾಗಿ ನಿಭಾಯಿಸ್ತಾರೆ. ಎಲ್ಲ ಒಂದ್ ಕಡೆ ನಾಮಿನೇಷನ್ ಅಂತ ಬಂದಾಗ ಕಾವ್ಯ ಅವ್ರನ್ನ ಸೇವ್ ಮಾಡಕ್ಕೆ ಮನೆಯವ್ರನ್ನೆಲ್ಲ ಎದುರಾಕೊಂಡ್ರು ಅನ್ಸುತ್ತಾ? ಇಲ್ಲ ಅವರು ಸೇವ್ ಮಾಡಕ್ ಏನಿದ್ರ ಫಸ್ಟ್ ಆ ಟೈಮಲ್ಲಿ ಹಂಗ್ ಮಾತಾಡಿದ್ರು. ಆಮೇಲೆ ಕಾವ್ಯನ ಬಿಟ್ಕೊಟ್ರು ಸ್ವಲ್ಪ. ಬಿಟ್ಕೊಟ್ರು ಅಂತೀರಾ? ಬಿಟ್ಕೊಟ್ರು. ಓಕೆ, ರಾಜ ರಾಣಿ ಅಂತ ಮಾಡವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಶ್ವಿನಿ ಐ ಡೋಂಟ್ ಲೈಕ್ ಇಟ್. ಆಮೇಲೆ ಗಿಲಿ ಪರವಾಗಿಲ್ಲ. ಓಕೆ, ಗಿಲ್ಲಿ ಅವರು ರಾಜ. ಆ ರಾಣಿ ಯಾರಾಗ್ಬೇಕಿತ್ತು ಹಂಗಾದ್ರೆ ನಿಮ್ಗೆ? ರಾಣಿ ಕಾವ್ಯ ಆಗ್ಬೇಕಾಗಿತ್ತು. ಕಾವ್ಯ ಅವರು ಯಾಕೆ ಅವರು? ಅಂದ್ರೆ ಸ್ಟಾರ್ಟಿಂಗ್ ಇಂದ ಅವರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದಾರೆ. ಕಾವ್ಯನು ಗಿಲ್ಲಿ. ಈಗ ಗಿಲ್ಲಿಯಿಂದ ಕಾವ್ಯ ಅಂತಾರೆ, ನಿಮ್ಗೇನ್ ಅನ್ಸುತ್ತೆ? ನಿಜ ಅನ್ಸುತ್ತೆ, ಏನ್ ಅನ್ಸ್ತೀರಾ? ಇಲ್ಲ ಸರ್, ಅವ್ರು ಗೇಮ್ ಆಡ್ತಿದಾರೆ ಅಷ್ಟೇ, ಬಿಟ್ಕೊಂಡು ಫ್ರೆಂಡ್ಶಿಪ್ ಇರುತ್ತೆ. ಓಕೆ, ಟಾಪ್ 3 ಯಾರು ಬರ್ಬೋದು ಅನ್ಸುತ್ತೆ ನಿಮ್ಗೆ? ಟಾಪ್ 3 ಕಾವ್ಯ ಅನ್ಸುತ್ತೆ. ಕಾವ್ಯ. 2 2 ರಘು ಸರ್. 1 ಗಿಲ್ಲಿ.